ಹಲೋ ಮಕ್ಕಳೇ, ಏನಪ್ಪ ಮ್ಯಾಮು ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿ ಏನಾದರೂ ಪ್ರಶ್ನೆಗಳು ಬರ್ತಾ ಇದೆಯಾ? ಬರಲೇಬೇಕು ಮಕ್ಕಳೇ. ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನಿಮಗೆ ಈ ವರ್ಷದಲ್ಲಿ ಲಾಂಗ್ ಆನ್ಸರ್ಗೆ ತುಂಬ ಮಹತ್ವ ಇದೆ. ಆ ಲಾಂಗ್ ಆನ್ಸರ್ನ ಹೇಗೆ ನೆನ್ಪಿಟ್ಕೋಬೇಕು, ಹೇಗೆ ಬರಿಬೇಕು ಅಂತ ಹೇಳಿ ಒಂದು ಸ್ವಲ್ಪ ಸ್ಟ್ರಾಟಜಿನ ಹೇಳ್ಕೊಡ್ತಾ ಇದ್ದೀನಿ. ಏನಪ್ಪ ಮ್ಯಾಮ್, ಇಷ್ಟು ದೊಡ್ಡದು 10 ಲೈನು 15 ಲೈನಿಂದ ಆನ್ಸರ್ ಇದೆ, ಇದನ್ನ ಹೆಂಗೆ ನೆನ್ಪಿಟ್ಕೊಳ್ಳೋದು ಅಂತ ಹೇಳಿ ನಿಮ್ಗೆ ಕಷ್ಟ ಆಗುತ್ತೆ. ಯಾಕಂದ್ರೆ ಲಾಸ್ಟ್ ಇಯರ್ ಎಲ್ಲ ಏನು ಮಾಡ್ತಿದ್ವಿ ಅಂದರೆ ನಮ್ಮ ಕೀವರ್ಡ್ಸ್ ಎಲ್ಲ ಇರ್ತಿರ್ಲಿಲ್ಲ. ಹೇಗೆ ಬರೆದ್ರು ಓಕೆ ಮಾರ್ಕ್ಸ್ ಕೊಟ್ಬಿಡ್ತಿದ್ರು ಗ್ರೇಡ್ 9ಅಲ್ಲೆಲ್ಲ. ಆದರೆ ಈ ವರ್ಷ ಏನಾಗಿದೆ ಅಂತಂದರೆ ನೀವು ಬೋರ್ಡ್ ಎಕ್ಸಾಮ್ ಬರಿಬೇಕು. ಬೋರ್ಡ್ ಎಕ್ಸಾಮಲ್ಲಿ ಇಂಥದ್ದೇ ಕೀವರ್ಡನ್ನು ಬರೀಲೇಬೇಕು ಅಂತ ಇರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂದರೆ ಕೀವರ್ಡ್ ಹಾಕಿ ಲಾಂಗ್ ಆನ್ಸರ್ನ ಹೇಗೆ ಬರಿಬೇಕು ಅಂತ ಹೇಳಿ ಒಂದೆರಡು ಟ್ರಿಕ್ಗಳನ್ನು ಹೇಳ್ಕೊಡ್ತೀನಿ. ಆರಾಮಾಗಿ ಬರಿಬೋದು ಮಕ್ಕಳೇ. ಹಾಗಿದ್ರೆ ಮಕ್ಕಳೇ ಬನ್ನಿ, ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಇವತ್ತು ನಿಮ್ಮ ಕನ್ನಡದಲ್ಲಿ ಲಾಂಗ್ ಆನ್ಸರ್ನ ಹೇಗೆ ಬರಿಬೇಕು ಅನ್ನೋದನ್ನು ಇಲ್ಲಿ ಈ ಕ್ಲಾಸಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಏನು ಮಕ್ಕಳೇ, ಏನು ಗೊತ್ತಾ, ಫಸ್ಟ್ ನಿಮ್ಮದು ಒಂದು 10 ಅಥವಾ 20 ಲೈನದು ಒಂದು ಆನ್ಸರ್ ಇದೆ ಅಂತ ಅಂದ್ಕೊಳ್ಳಿ. ಆ ಆನ್ಸರ್ ಇದ್ದರೆ ದೊಡ್ಡದಾಗಿರುತ್ತೆ. ಅದನ್ನು 2 ಭಾಗ ಮಾಡ್ಕೊಳ್ಳಿ. ಈಗ ಉದಾಹರಣೆ ಏನು ಗೊತ್ತಾ, ಈಗ ಯಾರಾದರೂ ಒಬ್ಬರದು ಜೀವನ ಚರಿತ್ರೆ ಬಗ್ಗೆ ಕೊಟ್ಟಿರ್ತಾರೆ ಅಂತ ಅಂದ್ಕೊಳ್ಳಿ. ಕೊಡ್ತಾರ ಮ್ಯಾಮಲ್ಲಿ ಸುಮ್ಮನೆ ಹೇಳ್ತಾ ಇದ್ದೀನಿ. ಕೊಟ್ಟಾಗ ಅವ್ರು ಏನು ಮಾಡಬೇಕು, ಫಸ್ಟು ಬಾಲ್ಯ, ಯೌವನ, ಆಮೇಲೆ ಕೊನೆ ದಿನಗಳು 3 ಭಾಗ ಮಾಡ್ಕೊಂಡ್ರಿ. ಅವಾಗ ಫಸ್ಟ್ ಭಾಗದಲ್ಲಿ ಏನೇನು, ಅವ್ರು ಎಲ್ಲಿ ಜನಿಸಿದ್ರು, ಅವ್ರು ಎಲ್ಲಿ ವಿದ್ಯಾಭ್ಯಾಸ ಆಯಿತು ಅಂತ ಬರುತ್ತೆ. ಬಾಲ್ಯದಲ್ಲಿ ಯಾವಾಗಲೂ ಅದೇ. ಮಧ್ಯದಲ್ಲಿ ಏನು, ಅವ್ರು ಕಾಲೇಜಲ್ಲಿ ಮಾಡಿದರು, ಅವರು ಯಾವ ಥರ ವೃತ್ತಿಯನ್ನು ಮಾಡಿದರು. ನೆಕ್ಸ್ಟಲ್ಲಿ ಅವ್ರಿಗೆ ಬಂದಂಥ ಪ್ರಶಸ್ತಿಗಳು ಅದೆಲ್ಲ ಬರುತ್ತೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ 3 ವಿಭಾಗಗಳನ್ನಾಗಿ ಮಾಡಿ ಅಥವಾ 2 ವಿಭಾಗಗಳನ್ನಾಗಿ ಮಾಡಿ, ಇಲ್ಲ ಕೆಲವೊಂದು ದೊಡ್ಡದಾಗಿರುತ್ತೆ ಅವಾಗ 4 ವಿಭಾಗಗಳನ್ನಾಗಿ ಮಾಡಬೇಕು. ಉದಾಹರಣೆ ಏನು ಗೊತ್ತಾ, ಈಗ ವಿಶ್ವೇಶ್ವರಯ್ಯನವರು ಹಣಕಾಸಿನ ನೀತಿಯಲ್ಲಿ ಮಾಡಿದ ಮಾರ್ಪಾಡುಗಳೇನು ಅಂತ ಹೇಳಿ ಈ ಕ್ವಶನ್ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟು ಮಕ್ಕಳೇ. ಅವಾಗ ಅಲ್ಲೇನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಏನು ಮಾಡಿದರು, ಯಾವ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು, ಆಮೇಲೆ ಬ್ಯಾಂಕನ್ನು ಸ್ಥಾಪನೆ ಮಾಡಿದ ನಂತರ ಏನು ಮಾಡಿದರು, ನೆಕ್ಸ್ಟ್ ಲಾಸ್ಟಲ್ಲಿ ಇದರಿಂದ ಏನಾಯಿತು ಅಂತ ಹೇಳಿ 3 ಸ್ಟೆಪ್ಸ್ ಬರುತ್ತೆ. ಆ ಸ್ಟೆಪ್ಸ್ಗಳನ್ನು ನೆನ್ಪಿಟ್ಕೊಂಡ್ರೆ 1 2 3 4 ಅಂತ 4 ಪಾರ್ಟ್ ಮಾಡ್ಕೊಳ್ಳಿ, ಇಲ್ಲ 1 2 3 ಅಂತ 3 ಪಾರ್ಟ್ಸ್ ಮಾಡ್ಕೊಳ್ಳಿ. ಆರಾಮಾಗಿ ಬರಿಬೋದು. ಯಾವುದೇ ಒಂದು ವಿಷಯ ಆಗಲಿ ಅಥವಾ ಈಗ ಸಮಸ್ಯೆನೇ ಇಟ್ಕೊಳ್ಳಿ, ಯಾವುದೋ ಒಂದು ನಮ್ಗೆ ಏನೋ ಒಂದು ಇಶ್ಯೂ ಬರುತ್ತೆ. ಆವಾಗ ನಾವೇನು ಮಾಡಬೇಕು ಅಂದರೆ ಹೋಲಾಗಿ ಆ ಸಮಸ್ಯೆನ ನೋಡಬಾರ್ದು. ಆವಾಗ ಏನಾಗುತ್ತೆ ಅಂದರೆ ಅದು ನಮಗೆ ತುಂಬ ದೊಡ್ಡದಾಗಿ ಕಾಣಿಸುತ್ತೆ, ಕಡ್ಡಿ ಇದ್ದದ್ದು ಗುಡ್ಡ ಆಗಿ ಕಾಣಿಸ್ಬಿಡುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು ಅಂದರೆ ಕಡ್ಡಿ ಇರೋದನ್ನು ಅದನ್ನು ಬ್ರೇಕ್ ಮಾಡಬೇಕು. ಅಂದರೆ ಇದಾಯ್ತಾ ಫಸ್ಟ್, ಇದು ಯಾಕಾಯಿತು, ನೆಕ್ಸ್ಟ್ ಇದು ಹೆಂಗಾಯಿತು, ನೆಕ್ಸ್ಟ್ ಹಿಂಗೆ ಮಾಡ್ತಾ ಹೋಗ್ಬೇಕು. ಈ ಕ್ವಶನ್ ಪೇಪರ್ನೂ ಅಷ್ಟೇ, ಒಂದೇ ಸತಿ ಫುಲ್ 80 ಮಾರ್ಕ್ಸ್ ಅಂದ ತಕ್ಷಣ ಒಂದು 100 ಮಾರ್ಕ್ಸು ಅಂತ ಅನ್ಸುತ್ತೆ. ಹಂಗೆ ಮಾಡ್ಕೋಬಾರ್ದು. 1 ಮಾರ್ಕರ್ ಓಕೆ, MCQ ಓಕೆ, ನೆಕ್ಸ್ಟ್ ಗ್ರಾಮರ್ ಓಕೆ, ಹೀಗೆ ಬ್ರೇಕ್ ಮಾಡ್ಕೊಂಡು ಬರಬೇಕು. ಅದೇ ರೀತಿ ಪ್ರತಿಯೊಂದು ಉತ್ತರದ ಪ್ರಮುಖ ಅಂಶಗಳನ್ನು ಗುರುತಿಸ್ಬೇಕು. ಅಂದರೆ ಪ್ರಮುಖ ಅಂಶಗಳು ಅಂದರೆ ಏನು ಮ್ಯಾಮ್ ಅಂತ ಹೇಳಿ ಕ್ವಶನ್ ಬರುತ್ತೆ. ಈಗ ಇಂಪಾರ್ಟೆಂಟ್ ಪಾರ್ಟ್ ಇರುತ್ತೆ ಗೊತ್ತಾ, ಈಗ ಯಾವುದೋ ಒಂದು ಅವರು ವರ್ಷದಲ್ಲಿ ಈ ಥರ ಮಾಡಿದ್ದಾರೆ, ಅಥವಾ ಈ ಒಂದು ಬ್ಯಾಂಕನ್ನು ಸ್ಥಾಪನೆ ಮಾಡಿಸಿದ್ದಾರೆ, ಅಥವಾ ನಿಮಗಿಲ್ಲ ಅಂತ ಹೇಳಿದ್ರೆ ಏನಾಗ್ಬೋದು, ನಮ್ಮ ಭಾಷೆಯಲ್ಲಿ ಏನಾಗುತ್ತೆ, ಭಾಷೆ ಹೇಗೆ ಬೆಳವಣಿಗೆ ಆಯಿತು ಅಂತ ಬರ್ಬೋದು. ಅಥವಾ ಸಂಕಲ್ಪ ಗೀತೆ ಆ ಥರ ಯಾವುದಾದ್ರೂ ನಿಮಗೆ ಪದ್ಯವನ್ನು ತಗೊಂಡಾಗ ಏನಾಗುತ್ತೆ, ಪದ್ಯದ ಸಾರಾಂಶವನ್ನು ಕೊಟ್ಟಿರ್ತಾರೆ. ಸಾರಾಂಶ ಬರೀರಿ ಅಂದಾಗ 2 ಲೈನಲ್ಲಿ ಬರುತ್ತೆ. ಹಾಗೆ ಪ್ರಮುಖ ಅಂಶಗಳನ್ನು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಪಟ್ಟಿ ಮಾಡಬೇಕು. ಮುಖ್ಯ ವಾಕ್ಯಗಳು ಅಥವಾ ವಿಷಯಗಳನ್ನು ಅಂಡರ್ಲೈನ್ ಮಾಡ್ಕೋಬೇಕು. ಅಂದರೆ ಇಂಪಾರ್ಟೆಂಟ್ ಆಗಿರೋದನ್ನ ಅಂಡರ್ಲೈನ್ ಮಾಡ್ಕೋಬೇಕು. ಉದಾಹರಣೆ ಒಂದು ನಿಮಗೆ 4 ಮಾರ್ಕರ್ ಕ್ವಶನ್ ಬರುತ್ತೆ ಅಂತ ಅಂದ್ಕೊಳ್ಳಿ. ಯಾವ್ದು ಬರುತ್ತೆ ಅಂತಂದರೆ ಫಾರ್ ಎಕ್ಸಾಂಪಲ್ ನಿಮಗೆ ಸಂಕಲ್ಪ ಗೀತೆಯ ಸಾರಾಂಶ, ಈಗಾಗಲೇ ನಿಮಗೆ ಸ್ಕೂಲಲ್ಲಿ ಸಂಕಲ್ಪ ಗೀತೆ ಆಗಿರ್ಬೋದು. ಸಂಕಲ್ಪ ಗೀತೆಯ ಸಾರಾಂಶವನ್ನು ಬರೀರಿ. ಹೇಗೆ ಬರೀತೀರಿ, GS ಶಿವರುದ್ರಪ್ಪನವರ ಪ್ರಕಾರ ಸಂಕಲ್ಪ ಗೀತೆ ಫಸ್ಟ್ ಲೈನಲ್ಲಿ ಪ್ರಮುಖವಾಗಿ ಏನಿತ್ತು, ಬೆಳಕಿರುತ್ತೆ ಹೌದಾ, ಏನಾಗುತ್ತೆ ಸುತ್ತಲೂ ನಮ್ಮ ಕತ್ಲಿರುತ್ತೆ. ಆ ಬೆಳಕನ್ನು ನಾವೇನು ಮಾಡ್ತೀವಿ, ಹಣತೆಯನ್ನು ಹೊತ್ತಿಸಿ ಬೆಳಕನ್ನು ನಾವು ತೊಗೊಂಬರ್ತೀವಿ ಅಲ್ವಾ. ಇಷ್ಟೇ ಇದೆ. ಹೆಂಗೆ ಬರಿತೀರಾ, ತೊಗೊಂಬರ್ತೀನಿ ಅಂತ ಬರಿತೀರಾ, ಅಥವಾ ಬೆಳಕನ್ನು ಬರೆಸ್ಬೇಕು ಅಂತ ಬರಿತೀರಾ, ಅಥವಾ ಬೆಳಕನ್ನು ನಾವೇನು ಮಾಡಬೇಕು ಅಂತೇಳಿ ಅಲ್ಲಿ ದೀಪವನ್ನು ಹೊತ್ತಿಸಿ ಬೆಳಕನ್ನು ನಾವು ಏನು ಮಾಡಬೇಕು, ಉಜ್ವಲ ಮಾಡಬೇಕು. ಈ ಥರ ನೀವು ನಿಮ್ಮ ವಾಕ್ಯದಲ್ಲಿ ಬರೆಯೋ ಥರ ಅಲ್ಲಿ ಹಣತೆ, ಬೆಳಕು, ಕತ್ಲು, ಕವ್ದಿರೋದು, ಈ 4 ಕೀವರ್ಡ್ ಇದೆ. ಈ 4 ಕೀವರ್ಡ್ ಮಧ್ಯನೇ ನಿಮ್ಮ ಆನ್ಸರ್ ಇರಬೇಕು. ಅವ್ರು ನೀವು ಏನು ಬರೆದಿದ್ದೀರಾ ಅಂತ ಹೇಳಿ ನೋಡಲ್ಲ, ನೀವು ಈ 4 ಕೀವರ್ಡ್ಸ್ ಬರೆದಿದ್ದೀರಾ, ಈ ಕೀವರ್ಡ್ಸ್ ಕರೆಕ್ಟಾಗಿ ಸೆಟ್ ಆಗಿದೆಯಾ, ಆ ಕೀವರ್ಡ್ಸ್ನಿಂದ ಹೇಗೆ ಆನ್ಸರ್ ಮಾಡಿದ್ದೀರಾ ಇದನ್ನೇ ನೋಡ್ತಾರೆ. ಅದಕ್ಕೋಸ್ಕರ ಏನು ಮಾಡಬೇಕು, ಅಂಡರ್ಲೈನ್ ಮಾಡಬೇಕು.
ಮೇನ್ 4 ವರ್ಡ್ಸ್ ಬರ್ದಿದ್ದೀರಾ, ಆ 4 ಲೈನನ್ನು ಅಂಡರ್ಲೈನ್ ಮಾಡಬೇಕು. ಆ 4 ವರ್ಡ್ಸ್ನೇ ನೋಡಿ ನಿಮಗೆ ಮಾರ್ಕ್ಸ್ ಕೊಟ್ಕೊಂಡು ಹೋಗ್ತಾ ಇರ್ತಾರೆ. ಈಗ ದೊಡ್ಡ ಉತ್ತರ ಇರುತ್ತೆ, ಆಗ 2 ಪಾರ್ಟ್ ಮಾಡಬೇಕು. ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್ ಅಂತ ಹೇಳಿ ಮಾಡಬೇಕು. ಫಸ್ಟ್ ಪಾರ್ಟಲ್ಲಿ ಏನು ಮಾಡಬೇಕು ಅಂತ ಹೇಳಿದರೆ, ಈಗ ಉದಾಹರಣೆ ಇನ್ನೊಂದು ಹೇಳ್ತೀನಿ ನಿಮಗೆ. ಈಗ ಪ್ರಬಂಧ ಬರೆಯೋದು ಬರುತ್ತೆ, ಓಕೆ. ಪ್ರಬಂಧದಲ್ಲಿ ಎಷ್ಟು ದೊಡ್ಡದಿರುತ್ತೆ, ಅಥವಾ ಗಾದೆ ಮಾತು ಬರುತ್ತೆ, ಗಾದೆ ಮಾತು ಎಷ್ಟು ದೊಡ್ಡದಿರುತ್ತೆ, ಹೆಂಗೆ ನೆನ್ಪಿಟ್ಕೊಳ್ಳೋದು? ಫಸ್ಟ್ ಪಾರ್ಟ್, ಪೀಠಿಕೆ ಪಾರ್ಟಲ್ಲಿ ಅಂದರೆ ಫಸ್ಟ್ ಪಾರ್ಟಲ್ಲಿ ಏನು ಬರಿತೀರಾ? ಗಾದೆ ಮಾತಿನ ಒಳ ಅರ್ಥ ಏನಿದೆ ಅದೆಲ್ಲ ಬರಿತೀರಾ. ಮಧ್ಯದಲ್ಲಿ ಏನು ಮಾಡ್ತೀರಾ? ಒಂದು ಯಾವುದೋ ಕಥೆಯನ್ನು ಬರೀತೀರಾ. ಇಲ್ಲಿ ಲಾಸ್ಟಲ್ಲಿ ಏನು ಮಾಡ್ತೀರಾ? ಈ ಗಾದೆ ಮಾತು ನಮಗೆ ಹೇಗೆ ರೆಲೆವೆಂಟ್ ಆಗಿದೆ ಅಂತ ಹೇಳಿ ಬರಿತೀರಾ. ಹಾಗಾಗಿ ಇದನ್ನು ನೀವು 3 ಪಾರ್ಟು ಅಥವಾ 2 ಪಾರ್ಟು, ಫಸ್ಟ್ ಪಾರ್ಟು, ಸೆಕೆಂಡ್ ಪಾರ್ಟು, ಹೀಗೆ ಮಾಡಿಕೊಂಡ್ರೆ ನಿಮಗೆ ಸರಿಯಾಗುತ್ತೆ. ಈಗ ನನಗೆ ಯಾವ್ದು ಫಸ್ಟ್ ಪಾರ್ಟ್ ಇರುತ್ತೋ ನಿಮಗೂ ಫಸ್ಟ್ ಪಾರ್ಟ್ ಅದೇ ಇರಬೇಕಂತೇನಿಲ್ಲ ಅಲ್ವಾ? ಈಗ ನಾನೇನೋ ಫಸ್ಟ್ ಪಾರ್ಟಲ್ಲಿ ಒಂದು ಕೀವರ್ಡನ್ನು ನೆನ್ಪಿಟ್ಕೊಂಡಿರ್ತೀನಿ, ಅದನ್ನೇ ನಾನು ಬರಿತೀನಿ. ನಂದಿರೋದು ನಿಮಗೆ ಇರಬೇಕು ಅಂತೇನಿಲ್ಲ. ನೀವು ನಿಮ್ಮದೇ ಆದ ಒಂದು ವೇದಲ್ಲಿ ನೆನ್ಪಿಟ್ಕೊಳ್ಳೋಕೆ ಟ್ರೈ ಮಾಡಿ. ಯಾಕಂದರೆ ಯಾವಾಗಲೂ ಎಲ್ಲ ಒಂದು ಪರ್ಸನ್ ಟು ಪರ್ಸನ್, ಯಾರೇ ಆಗಿರಲಿ, ಯಾವುದೇ ಒಂದು ಮನುಷ್ಯನಿಂದ ಮನುಷ್ಯಗೆ, ನಮ್ಮನ್ನು ಬಿಟ್ಟು ನಮ್ಮ ಆಚೆ ಕಡೆ ಇರೋರು ಎಲ್ಲರೂ ಬೇರೆಯವರೇ. ಹಾಗಾಗಿ ಪರ್ಸನ್ ಟು ಪರ್ಸನ್ ಡಿಫ್ರೆಂಟ್ ಆಗಿರುತ್ತೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ನಾನು ಹೇಗೆ ನೆನ್ಪಿಟ್ಕೋತೀನಿ ಹಾಗೆ ನಿಮ್ಗೆ ನೆನ್ಪಿಟ್ಕೊಳ್ಳೋಕೆ ಆಗದೆ ಇರ್ಬೋದು. ಈಗ ನಿಮಗೆ ಹೇಗೆ ಬೇಕೋ ಹಾಗೆ ನೀವು ನೆನ್ಪಿಟ್ಕೊಳ್ಳೋದನ್ನ ಕಲಿಬೇಕು. ನೀವೇನು ಮಾಡಬೇಕು, ಇದರಲ್ಲಿ ನಾನು ಹೆಂಗೆ ಪಾರ್ಟ್ ಮಾಡಬೇಕು, ಈ ಪಾರ್ಟ್ ಫಸ್ಟ್ ಬರೆದ್ರೆ ನಂಗೆ ನೆನಪಿರುತ್ತೆ, ಈ ಸೆಕೆಂಡ್ ಬರೆದ್ರೆ ನೆನಪಿರುತ್ತೆ, ಥರ್ಡ್ ಬರೆದ್ರೆ ನಿಮ್ಗೆ ಇದನ್ನ ಯಾಕೆ ಫಸ್ಟ್ ಬರ್ದಿದ್ದೀರಾ, ಇದನ್ನ ಯಾಕೆ ಸೆಕೆಂಡ್ ಬರ್ದಿದ್ದೀರಾ, ಇದನ್ನ ಯಾಕೆ ಥರ್ಡ್ ಬರ್ದಿರಾ ಅಂತ ಕೇಳಲ್ಲ ಅವರು. ಇಷ್ಟು ಇದೆಯಾ ಅಂತ ಅಷ್ಟೇ ನೋಡ್ತಾರೆ, ಓಕೆನಾ? ನೆಕ್ಸ್ಟ್ ನಿಮಗೆ ಕ್ರಮಾಗತಗೊಳಿಸಿ ಅಂತ ಹೇಳ್ತಾರೆ. ಈಗ ವರ್ಷಗಳಿರುತ್ತೆ. ಈಗ 51, ಆಮೇಲೆ 53, ಆಮೇಲೆ 58 ಇರುತ್ತೆ. ನೀವು ಫಸ್ಟ್ 58 ಬರಿತೀನಿ, ಆಮೇಲೆ 53 ಬರಿತೀನಿ, 52 ಬರಿತೀನಿ, ಹಂಗೆ ಮಾಡೋಕ್ಕೆ ಹೋಗ್ಬಿಡಿ. ಹಂಗೆ ಮಾಡಿದ್ರೆ ನಿಮಗೂ ಗೊಂದಲ ಆಗುತ್ತೆ, ಅವ್ರಿಗೂ ಗೊಂದಲ ಆಗುತ್ತೆ. ಅದಕ್ಕೋಸ್ಕರ ಏನು ಮಾಡಿ ಗೊತ್ತಾ, 51, 52, 53 ಈ ಥರ ನೀವೇನು ಮಾಡಿ ಅದನ್ನು ನೀವು ಅನುಕ್ರಮವಾಗಿ, ಅಂದರೆ ನಾವೇನಂತ ಹೇಳ್ತೀವಿ ಆರ್ಡರಲ್ಲಿ ಬರೆಯೋದು ಅಂತ ಹೇಳ್ತಿಲ್ಲ, ಅದೇ ಥರ ಮಾಡ್ಕೊಳ್ಳಿ. ಮತ್ತು ಧೈರ್ಯವಾಗಿ ಬರೀರಿ. ಏನೇ ಬರೆದ್ರೂ ಕಾನ್ಫಿಡೆಂಟ್ ಆಗಿರಿ. ಕಾನ್ಫಿಡೆನ್ಸ್ ಅನ್ನೋದೇನಿದೆಲ್ಲ ತುಂಬ ಇಂಪಾರ್ಟೆಂಟು ಎಲ್ಲದಕ್ಕಿಂತ ಹೆಚ್ಚು. ಮತ್ತು ಉತ್ಸಾಹದಿಂದ ಅಧ್ಯಯನ ಮಾಡಿ. ಉತ್ಸಾಹ ಅಂದರೆ ಎಂತೂ ಆಗಿರಲಿ, ಇದನ್ನು ಕಲಿಬೇಕು, ಇದು ನಂಗೆ ಬಂದರೆ ನಂಗೆ ಒಳ್ಳೆಯದಾಗುತ್ತೆ, ನಂಗೆ ಈ ವಿಷಯ ಗೊತ್ತಾಗಲಿ, ಹೀಗೆ ಅಯ್ಯೋ ಇದನ್ನ ಯಾಕೆ ಕಲಿಬೇಕು ಬಿಡು, ಇದು ಏನು ಮಾಡುತ್ತೆ, ಇದೊಂದು ಕ್ವಶನ್ ಎಲ್ಲ ಬಿಟ್ಬಿಡ್ತೀನಿ ಬಿಡು, ಅದೊಂದು ಕ್ವಶನ್ ಎಲ್ಲ ಬಿಟ್ಬಿಡ್ತೀನಿ ಬಿಡು, ಹಂಗೆ ಮಾಡಬಾರ್ದು. ಹೆಂಗೆ ಗೊತ್ತಾ, ಎಲ್ಲದರಲ್ಲೂ ಈ ಶಬರಿ ಪಾಠ ಬರುತ್ತೆ. ಶಬರಿ ಪಾಠ ಎಷ್ಟು ಇಂಟ್ರೆಸ್ಟಿಂಗ್ ಪಾಠ. ಏನು ಗೊತ್ತಾ, ಶಬರಿ ಒಂದು ಆಶ್ರಮಕ್ಕೆ ರಾಮ ಲಕ್ಷ್ಮಣರು ಬರ್ತಾರೆ. ರಾಮ ಲಕ್ಷ್ಮಣರು ಬಂದ ತಕ್ಷಣ ಶಬರಿ ಅವರಿಗೆ ಆತಿಥ್ಯವನ್ನು ಮಾಡ್ತಾಳೆ. ಆತಿಥ್ಯ ಅಂತ ಹೇಳಿದ್ರೆ ಅವರಿಗೆ ಉಪಚರಿಸ್ತಾಳೆ. ಆಮೇಲೆ ಅವರು ಏನು ಮಾಡ್ತಾರೆ, ಆ ಆತಿಥ್ಯವನ್ನು ಸ್ವೀಕರಿಸಿ ಅವ್ರು ಧನ್ಯತೆಯನ್ನು ಪಡಿತಾರೆ. ಆಮೇಲೆ ನೆಕ್ಸ್ಟು ಅವಳಿಗೆ ಅನಿಸುತ್ತೆ, ನಾನೀಗ ರಾಮನಿಗೆ ನನಗೆ ಮುಕ್ತಿಯನ್ನು ಕೊಡು ಅಂತ ಕೇಳಬೇಕು ಅಂತ ಕೇಳ್ತಾಳೆ. ಮುಕ್ತಿಯನ್ನು ಕೊಡ್ತಾರೆ, ಒಲ್ಲದ ಮನಸ್ಸಿನಿಂದ ಮುಕ್ತಿಯನ್ನು ಕೊಡ್ತಾನೆ. ಅವಳು ಪಂಚಭೂತದಲ್ಲಿ ವಿಲೀನ ಆಗ್ತಾಳೆ. ಇಷ್ಟೇ. ಇದನ್ನು 4-5 ಪಾಯಿಂಟಲ್ಲಿ ನೆನ್ಪಿಟ್ಕೊಂಡು ಇದನ್ನೇ ಒಂದು 6 to 8 ಪಾಯಿಂಟ್ ಮಾಡಿ ಬರೆದ್ರೆ ನಿಮಗೆ 4 ಮಾರ್ಕ್ ಕ್ವಶನ್ ಬಂದೇ ಬರುತ್ತೆ. ಮತ್ತು ಇನ್ನೊಂದು ಏನು ಗೊತ್ತಾ ಮಕ್ಕಳೇ, ಯಾವಾಗಲೂ ಪರ್ಮ್ಯುಟೇಷನ್ ಕಾಂಬಿನೇಷನ್ ಇರುತ್ತೆ. ಈಗ ಆತಿಥ್ಯವನ್ನು ಅವಳು ಮಾಡ್ತಾಳೆ, ಅವರು ಸ್ವೀಕಾರ ಮಾಡ್ತಾರೆ. ಇದೇನು ಗೊತ್ತಾ, ಒಂದಕ್ಕೊಂದು ಪೂರಕವಾಗಿದೆ. ಅವಳು ಆತಿಥ್ಯವನ್ನು ಮಾಡದೇ ಇದ್ರೆ ಅವ್ರು ಸ್ವೀಕಾರನೇ ಮಾಡೋಕ್ಕಾಗ್ತಿರ್ಲಿಲ್ಲ. ಆ ಥರ ಅದಕ್ಕೆ ಅದು ಮಾಡಿದ ತಕ್ಷಣ ಏನು ಬಂತು ರಿಯಾಕ್ಷನ್ ಅನ್ನೋದನ್ನು ಈ ಥರ ನೆನ್ಪಿಟ್ಕೊಳ್ಳಿ. ಯಾವಾಗಲೂ ನಮ್ಮ ಭಾಷೆಯಲ್ಲಿ, ಎಸ್ಪೆಷಲಿ ಲ್ಯಾಂಗ್ವೇಜಸ್ಸಲ್ಲಿ ಏನಾಗುತ್ತೆ ಅಂದರೆ, ಮನಸ್ಸಿಗೆ, ಮಾನಸಿಕ ಭಾವನೆಗಳಿಗೆ ಸ್ಪಂದನೆ ಮಾಡೋದಿದೆಯಲ್ಲ, ಇದು ತುಂಬ ಇರುತ್ತೆ. ಈಗ ನೀವು ಸೈನ್ಸು, ಸೋಷಲ್ಲು ಅಥವಾ ಬೇರೆದ್ರಲ್ಲಿ ತೊಗೊಂಡಾಗ ಈ ಥರ ಇರಲ್ಲ. ಆದರೆ ಕನ್ನಡ, ಹಿಂದಿ, ಇಂಗ್ಲೀಷ್ ಅಂತ ತೊಗೊಂಡಾಗ ನಮಗೆ ಇಲ್ಲಿ ಭಾವನೆಗಳು, ಸ್ಪಂದನೆ ಮಾಡೋದು, ಒಬ್ರಿಗೊಬ್ರು ಏನು ಗೊತ್ತಾ, ಅವರೇನೋ ಹೇಳ್ತಾರೆ, ಇವರೇನೋ ಅದಕ್ಕೊಂದು ಭಾವನೆಯನ್ನು ವ್ಯಕ್ತಪಡಿಸ್ತಾರೆ, ಈ ಥರ ಇರುತ್ತೆ. ಮತ್ತು ಮಾಹಿತಿಯನ್ನು ನಿಯಮಿತವಾಗಿ ಪುನಃ ಓದಿ ಅಂತಂದರೆ, ಬಹುಮಾನ ಅಂತ ಹೇಳಿದ್ರೆ ಏನು ಗೊತ್ತಾ, ನಿಮ್ಗೆ ಏನೋ ಒಂದು ಪ್ರೈಸ್ ಥರ ಬರುತ್ತೆ. ಅದು ನಿಮಗೆ ಏನು ಗೊತ್ತಾ, ನಿಮಗೊಂದು ಯಾರಿಗೂ ಗೊತ್ತಿಲ್ಲದೆ ಇರೋದೊಂದು ನಿಮಗೆ ಇನ್ಫಾರ್ಮೇಷನ್ ಗೊತ್ತಿದೆ. ಆ ಇನ್ಫಾರ್ಮೇಷನನ್ನು ಓದಿ. ಆಮೇಲೆ 10 ನಿಮಿಷಗಳಿಂದ ಹಿಡಿದು 1 ಗಂಟೆವರೆಗೆ ಸಮಯವನ್ನು ಬಿಡಿ. ಏನು ಗೊತ್ತಾ, ಈಗ ಒಂದೇನೋ ಓದಿರ್ತೀರಾ, ಏನೋ ಮಾಡಿರ್ತೀರಾ, ಆಗ ಒಂದು ಸಮಯವನ್ನು ನೀವೇನು ಮಾಡಿ ಅದಕ್ಕೊಂದಿಷ್ಟು ಮೀಸಲಿಡಿ ಅಂತ ಹೇಳ್ತೀನಿ. ಆ ಮೀಸಲಿಟ್ಟು
ಆಮೇಲೆ ಮತ್ತೆ ಮಾಡಿ. ಈಗ ನಾ 4 ಮಾರ್ಕರ್ ಒಂದು ಕ್ವಶನ್ ಓದಿರ್ತೀರಾ, ಮತ್ತೆ ಇಮಿಡಿಯೇಟ್ಲಿ ಅದೇ ಪಾಠದ್ದೇ ಇನ್ನೊಂದು 4 ಮಾರ್ಕರ್ ಓದಕ್ಕೆ ಹೋಗ್ಬೇಡಿ. ಯಾಕಂದರೆ ಈಗ ತುಂಬ ಟೈಮ್ ಇದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಮುಂದೆ ಲಾಸ್ಟಲ್ಲಿ ಹಂಗಾಗಲ್ಲ, ಟೈಮ್ ಇರಲ್ಲ, ಅವಾಗ ಓದಲೇಬೇಕಾಗುತ್ತೆ. ಈಗ ಹಂಗಿರಲ್ಲ, ಸ್ವಲ್ಪ ಟೈಮ್ ಕಡಿಮೆ ಇದ್ದಾಗ ಏನು ಮಾಡಿ ಗೊತ್ತಾ, ನೀವು ಅದನ್ನು ಒಂದು ಸತಿ ಇವತ್ತು ನೀವೇನೋ ಶಬರಿ ಪಾಠದ್ದು ಓದಿದ್ದೀರಾ ಅಂತ ಅಂದ್ಕೊಳ್ಳಿ, ಉದಾಹರಣೆ ಹೇಳ್ತಾ ಇದ್ದೀನಿ. ಏನು ಮ್ಯಾಮ್ ಫಸ್ಟಿಗೆ ಶಬರಿ ಪಾಠ ಹೇಳ್ಬಿಡಿ, ಬೇಡ, ಅದನ್ನೇ ಬೇಡ, ನಮ್ಮ ಭಾಷೆಯಲ್ಲೇ ಓದಿದ್ದೀರಾ ಅಂದ್ಕೊಳ್ಳಿ. ಇವತ್ತು ನಮ್ಮ ಭಾಷೆ ಓದಿದ್ರೆ ನಾಳೆ ಬೇರೆದು ಓದಿ, ಮತ್ತು ಇವತ್ತೇ ಅದರದ್ದೇ ಮತ್ತು ಎಲ್ಲ ಕ್ವಶನ್ಸನ್ನು ಓದಕ್ಕೆ ಹೋಗ್ಬಿಡಿ. ಇಲ್ಲಾಂದರೆ ಅದ್ರ ಕ್ವಶನ್ ಒಂದು ಕ್ವಶನಲ್ಲಿ ಇನ್ನೊಂದು ಕ್ವಶನ್ ಗೊಂದಲ ಆಗಿಬಿಡುತ್ತೆ ನಿಮ್ಗೆ. ಅದಕ್ಕೋಸ್ಕರ ಮತ್ತು ಪೋಮೋಡೋರೋ ಟೆಕ್ನಿಕನ್ನು ಬಳಸಿ. ಪೋಮೋಡೋರೋ ಟೆಕ್ನಿಕ್ ಅಂತ ಹೇಳಿದರೆ ನೀವೇನು ಮಾಡಬೇಕು, ಅರ್ಧ ಗಂಟೆ ಓದಬೇಕು, 5 ಮಿನಿಟ್ಸ್ ರೆಸ್ಟ್ ತೊಗೋಬೇಕು, ಅರ್ಧ ಗಂಟೆ ಓದಬೇಕು, 5 ಮಿನಿಟ್ಸ್ ರೆಸ್ಟ್ ತೊಗೋಬೇಕು. ಇದು ಈ ಥರ ಮಾಡೋದ್ರಿಂದ ನಿಮಗೆ ಕರೆಕ್ಟಾಗಿ ಮನಸ್ಸಲ್ಲಿ ಆಳವಾಗಿ ಹೋಗುತ್ತೆ. ಆಮೇಲೆ 3-2-1 ರೂಲ್. ಇಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ದಿನ 3 ಸತಿ ಓದಿ, 2 ದಿನ ಅಥವಾ 3 ದಿನ ಬಿಟ್ಟು 2 ಸತಿ ಓದಿ, ಲಾಸ್ಟಲ್ಲಿ ಒಂದಿನ ಗ್ಲ್ಯಾನ್ಸ್ ಮಾಡೋದು ಅಂತ ಹೇಳ್ತೀವಲ್ಲ, ಬರ್ಡ್ ವ್ಯೂ ಅಂತ ಹೇಳ್ತೀವಲ್ಲ, ಹಾಗೆ ಮಾಡಿ ಆರಾಮಾಗಿ ಈ ಕ್ವಶನ್ ನಿಮಗೆ ಯಾವತ್ತೂ ಮರೆಯಲ್ಲ. ಇವತ್ತಲ್ಲ, SSLC ಅಲ್ಲ, ಮುಂದೆ ನೀವು ಯಾವತ್ತೂ ಜೀವನದಲ್ಲಿ ಹೋದರೂ ಕೂಡ ಮರೆಯಲ್ಲ. ಆ ಥರ ಆಗೋಗುತ್ತೆ. ಮತ್ತು ವಾಕ್ಯಗಳನ್ನು ಈ ಥರ ನಿಮಗೊಂದು ಚಿತ್ರ ಥರ ಈ ಥರ ಹೀಗೆ ನೀವೊಂದು ಮೈಂಡ್ ಮ್ಯಾಪ್ ಅಂತ ಹೇಳ್ತೀವಲ್ವ, ನಾವು ಆ ಥರ ನೆನ್ಪಿಟ್ಕೊಳ್ಳಿ. ಕಲರ್ ಪೇಪರ್ಸ್ ಇದ್ದರೆ ನಿಮ್ಮ ಹತ್ರ ಅಕಸ್ಮಾತಾಗಿ, ಅಥವಾ ಕಲರ್ ಪೆನ್ಸಿಲ್ಸ್ ಇದ್ದರೆ ಅವುಗಳಿಂದ ಬರೆದು, ಈಗ ಕೃತಿಕಾರ ಪರಿಚಯವನ್ನು, ಅವ್ರು ಹುಟ್ಟಿದ್ದು ಜನ್ಮಸ್ಥಳ, ಅವರ ಪ್ರಮುಖ ಕೃತಿಗಳು, ಈ ಥರ ಬರೆದು ಇಟ್ಕೊಳ್ಳಿ. ನಿಮಗೆ ಎಕ್ಸಾಮ್ ಎಂಡಲ್ಲಿ, ನಿಮಗೆ S7 ಎಕ್ಸಾಮ್ ಎಂಡಲ್ಲೋ ಅಥವಾ ಲಾಸ್ಟಲ್ಲಿ ಫೈನಲ್ ಎಕ್ಸಾಮಲ್ಲೋ ತುಂಬ ಯೂಸ್ಫುಲ್ ಆಗುತ್ತೆ. ಅದಕ್ಕೋಸ್ಕರ ಮೈಂಡ್ ಮ್ಯಾಪನ್ನು ತಯಾರಿಸಿಟ್ಕೊಳ್ಳಿ. ಇವಾಗಲಿಂದನೇ ಒಂದೊಂದರದೇ ಮಾಡ್ಕೊಳ್ಳಿ. ಒಂದಿನ ಇವತ್ತು ನಮ್ಮ ಭಾಷೆ ಆಗಿದೆ ಅಂದ್ಕೊಳ್ಳಿ, ಅದ್ರದ್ದು ಮಾಡ್ಕೊಳ್ಳಿ. ನಾಳೆ ಸಂಕಲ್ಪ ಗೀತೆ ಆಯಿತು, ಸಂಕಲ್ಪ ಗೀತೆ ಮೈಂಡ್ ಮ್ಯಾಪನ್ನು ಮಾಡ್ಕೊಳ್ಳಿ. ಅದರ ಸಾರಾಂಶದ್ದು ಕೂಡ ಮೈಂಡ್ ಮ್ಯಾಪ್ ಮಾಡ್ಕೋಬೋದು ನೀವು. ಅದರಿಂದ ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಓಕೆ ಮಕ್ಕಳೇ, ಈಗ ನೀವೆಲ್ಲರೂ ಏನು ಗೊತ್ತಾ, ವೆಕೇಷನ್ ಮೋಡಲ್ಲಿದ್ದೀರಾ. ವೆಕೇಷನ್ ಮೋಡ್ ಆನ್ ಆಗೇ ಇರಲಿ. ಅದ್ರ ಜೊತೆಗೆ ಏನು ಮಾಡಿ ಗೊತ್ತಾ, ಒಂದು 5-10 ನಿಮಿಷ ಈ ವಿಡಿಯೋ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ, ತುಂಬ ಇಷ್ಟ ಆಯಿತು ಮ್ಯಾಮ್, ನಮಗೆ ಯೂಸ್ಫುಲ್ ಆಯಿತು ಅಂತ ಅನಿಸಿದರೆ, ನಿಮ್ಗೆ ಇಷ್ಟ ಆದರೆ ಅವಾಗ ಏನು ಮಾಡಿ ಗೊತ್ತಾ, ಮರಿದೇ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ ಮಕ್ಕಳೇ. ಇನ್ನೂ ನೀವೇನಾದರೂ ನಮ್ಮ ಪರೀಕ್ಷೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ. ಹಾಗಿದ್ರೆ ನಾನು ನಿಮ್ಮ ಕನ್ನಡ ಶಿಕ್ಷಕಿ ವಾಣಿ ಕುಲಕರ್ಣಿ ಈ ಒಂದು ತರಗತಿಯಿಂದ ನಿಮ್ಮ ಜೊತೆ ವಿರಾಮವನ್ನು ಹೇಳ್ತಾ ಇದ್ದೀನಿ. ನನ್ನ ಜೊತೆ ಸ್ಟೇ ಟ್ಯೂನ್ ಆಗಿರಿ ಮಕ್ಕಳೇ.